उत्तिष्ठ कमलाकान्त त्रैलोक्यं कौसल्या सुप्रजा रामपूर्वा वरदा शंकरनी वरदा ಮಾತೆ ನಮ್ಮಂಥ ಬಡವರನ್ನು ಕರುಣಿಸಿ ಕಾಪಾಡುವ ಭಾರ ನಿನ್ನೆ ಕುಡಿದೆ. ಚಿಕ್ಕವಳಿದ್ದಾಗಲೇ ತಂದೆ ತಾಯಿಗಳು ನನ್ನನ್ನು ಹೆತ್ತು ಭೂಮಿಗೆ ಬಿಟ್ಟು ಹೋದರು. ಆವಾಗ ಈ ಊರಿನಲ್ಲಿರುವ ಒಬ್ಬ ರೈತ ಸತ್ಯವಂತನೆನಿಸಿಕೊಂಡವರು ನನ್ನನ್ನು ಕರೆದುಕೊಂಡು ಬಂದು ತಾಳಿ ಕಟ್ಟಿ ಮದುವೆ ಮಾಡಿಕೊಂಡು ಮನೆಯಲ್ಲಿ ಇಟ್ಟುಕೊಂಡರು. ಆದ್ರೆ ನನ್ನ ಹಿರಿಯ ಮೈದನ ಜಮದಗ್ನಿ ಕುಸ್ತಿ ಕಬಡ್ಡಿ ಅಂತ ಊರುತ್ತಿರ್ತಾ ಇದ್ದಾನೆ. ಅವರಿಗೆ ಒಳ್ಳೆ ಸನ್ಮಾರ್ಗವನ್ನು ಕೊಟ್ಟು ಕಾಪಾಡುವ ಭಾರ ನಿನ್ನೆ ಕುಡಿದೆ. ಅದು ಅಲ್ಲದೆ ನನ್ನ ಚಿಕ್ಕ ಮೈದನಾದ ಸಂಪತ್ ಸಾಕಷ್ಟು ಓದಿದ್ದಾನೆ. ಅವನಿಗೊಂದು ನೌಕರಿಯನ್ನು ದಯಪಾಲಿಸುವ ಭಾರ ನಿನ್ನೆ ಕುಡಿದೆ. ಈ ಊರಿನಲ್ಲಿ ನಾನೇ ದುಷ್ಟ ಅಂತ ಅಹಂಕಾರದಿಂದ ಮೈರಿತಾ ಇದ್ದೇನಲ್ಲ, ಆ ಪಾಟೀಲ್ ಅಂತ ರಾಕ್ಷಸರನ್ನು ಸಂಹಾರ ಮಾಡಿ ನಮ್ಮಂತ ಬಡವರನ್ನು ಕಾಪಾಡುವ ಭಾರ ನಿನ್ನೆ ಕುಡಿದೆ. ಶಬರಿ, ದೇವಿ ಪೂಜೆ ಮುಗಿಯಿತೆ. ಬನ್ನಿ ಸ್ವಾಮಿ, ಆ ದೇವರಿಗೆ ನಮಸ್ಕಾರ
ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದುಕೊಳ್ಳಿ. ಆಯ್ತು ಶಬರಿ. ಹಾ ಶಬರಿ, ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕಳಿ ರೇಸಿಗೆಂದು ಹೋದ ನನ್ನ ಸಹೋದರ ಜಮದಗ್ನಿ ಇನ್ನೂ ಮನೆಗೆ ಬಂದಿಲ್ಲವೇ? ಇಲ್ಲ ರೀ, ಇನ್ನೂ ಅವನು ಮನೆಗೆ ಬಂದಿಲ್ಲ. ಅದೇನು ಚಕ್ಕಡಿ ರೈಸ್ ಅಂತ ಹೋಗಿದ್ದಾನೆ. ಅದು ಅಲ್ಲದೆ ಕುಸ್ತಿ ಕಬಡ್ಡಿ ಅಂತ ತಿರ್ತಾ ಇದ್ದಾನೆ ಆ ನನ್ನ ಮುದ್ದಿನ ಮೈದನ ಜಮದಗ್ನಿ. ಶಬರಿ, ನನ್ನ ತಮ್ಮ ಜಮದಗ್ನಿಗೆ ಚಿಕ್ಕನಿಂದಲೂ ಜೋಡೆತ್ತಿನ ಚಕಡಿ ರೇಸು ಕಬಡ್ಡಿ ಕುಸ್ತ ಅಂದರೆ ಅವನಿಗೆ ಪಂಚಪ್ರಾಣ. ಶಬರಿ, ಪಂಚಪ್ರಾಣ. ಹಿರಿಯರಾದ ನಾವು ಅವನ ಧರ್ಮದಂತೆ ನಡೆಯುವುದು ನಮ್ಮ ಕರ್ತವ್ಯವೇ ಶಬರಿ? ನನ್ನ ಮೈದನಾದ ಜಮದಗ್ನಿಗೆ ಹಾಗೂ ಸಂಪತ್ತನಿಗೆ ಮದುವೆ ಮಾಡ್ತಿರೋ ಅಥವಾ ಹಾಗೆ ಅವನನ್ನು ಊರು ತಿರುಗೋದಕ್ಕೆ ಬಿಡ್ತಿರೋ? ಏನೇ ಶಬರಿ, ನನ್ನ ತಮ್ಮಂದರೆ ಬಹಳ ಬಂಗಾರವಾಗಬೇಕೆಂಬ ಆಶೆ ನನಗಿಲ್ಲ ಎಂದು ತಿಳಿದಿರುವ ಪೆದ್ದಿ. 20 ವರ್ಷ ಮುಗಿಸಿ 21ನೇ ಶತಮಾನಕ್ಕೆ ಕಾಲಿಡುತ್ತಿರುವ ನನ್ನ ಸಹೋದರ ಜಮದಗ್ನಿಗೆ ಈ ಸಲ ಸುಗ್ಗಿ ಮುಗಿದ ತಕ್ಷಣ ಅವನಿಗೆ ಎಲ್ಲಿಯಾದರೂ ಒಂದು ಒಳ್ಳೆಯ ಸುಖನೆಯನ್ನು ನೋಡಿ ನನ್ನ ತಮ್ಮ ಜಮದಗ್ನಿ ಮದುವೆ ಮಾಡುತ್ತೇನೆ ಶಬರಿ. ಅಣ್ಣನಾಗಿ ಹುಟ್ಟಿದಕ್ಕೂ ನನ್ನ ತಲೆಯ ಮೇಲಿನ ಭಾರವು ಇಳಿತೆ ಶಬರಿ, ಇಳಿಯುತ್ತೆ. ಜಮದಗ್ನಿ ಸಂಪತ್ ಇವರಿಬ್ರು ನನಗೆ ಮಕ್ಕಳಿದ್ದ ಹಾಗೆ. ಅವರ ಮದುವೆಯನ್ನು ಬೇಗನೆ ಮಾಡಿ ಅವರ ತಲೆ ಮೇಲೆ ಅಕ್ಷತೆ ಹಾಕಿದರೆ ನಮ್ಮ ಜನ್ಮವಾದರೂ ಸಾರ್ಥಕವಾಗುತ್ತದೆ. ಆದರೆ ಶಬರಿ, ನನ್ನ ಮನದಲ್ಲಿ ಒಂದು ಸಂಶಯ ಉಂಟಾಗಿ ತೊಡಗಿದೆ ಶಬರಿ, ತೊಡಗಿದೆ. ಸಂಶಯನ? ಅದ್ಯಾವ ಸಂಶಯ ಹೇಳ್ರಿ ನನ್ ಮುಂದೆ. ಶಬರಿ, ಗಂಡನೇ ದೇವರೆಂದು ಪೂಜಿಸುತ್ತಿರುವ ಹೆಣ್ಣು ಬಾಲಿ ನೀನು. ನನ್ನ ಮನದಲ್ಲಿ ಉಂಟಾದ ಸಂಶಯ ನಿನ್ನ ಮುಂದೆ ಹೇಳದೆ ಇನ್ಯಾರ ಮುಂದೆ ಹೇಳಲೇ ಹುಚ್ಚಿ? ಹಾಗಾದರೆ ಮತ್ತೇಕೆ ಸಂಶಯ ಹೇಳಿದ್ರಿ ನನ್ನ ಮುಂದೆ? ನೋಡು ಶಬರಿ, ನಮಗಂತೂ ಮದುವೆಯಾಗಿ ಇಷ್ಟು ದಿನಗಳ ಕಳೆದು ಶಬರಿ, ದಿನಗಳ ಕಳೆದವು. ಆದರೂ ನಮಗೆ ಇನ್ನೂ ಮಕ್ಕಳಾಗದಿಲ್ಲ ಶಬರಿ, ಮಕ್ಕಳಾಗದಿಲ್ಲ. ಮುಂದೇನು ಇದೇ ತರ ನಮಗೆ ಮಕ್ಕಳಾಗದಿದ್ದರೆ ಜಗದೀಶ ಮತ್ತು ಸಂಪತ್ತು ನಮ್ಮಿಬ್ಬರನ್ನು ಚೆನ್ನಾಗಿ ನೋಡಿಕೊಂಡು ಜೋಪಾನ ಮಾಡಬಹುದೇ? 4 ಜನರಿಗೆ ಬುದ್ಧಿವಾದ ಹೇಳಬೇಕಾದ ನೀವು ಇಂಥ ಸಣ್ಣ ವಿಷಯವನ್ನು ಮಾತಾಡುವುದೇ? ನೋಡಿ, ಜಮದಗ್ನಿ ಸಂಪತ್ ಇವರಿಬ್ರು ನನಗೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿದ್ದ ಹಾಗೆ. ಅವರಿಗೆ ನನ್ನ ಕೈಯಲ್ಲಿ ಊಟ ಮಾಡಿಸಿದ್ದೀನಿ ಅಂದಮೇಲೆ ಅವರು ಯಾವತ್ತೂ ನನಗೆ ಕೇಡು ಬಗೆಯುವುದಿಲ್ಲ. ಶಬರಿ, ಆ ನಿನ್ನ ನಂಬಿಕೆ ಒಂದು ವೇಳೆ ಸುಳ್ಳಾಗಿ ಕೇಡು ಬಗೆದರೆ? ಒಬ್ಬ ತಾಯಿ ಒಂದು ಮಗುವನ್ನು 9 ತಿಂಗಳ ಹೊಟ್ಟೆಯಲ್ಲಿ ಹೊತ್ತು ಹೆತ್ತು ಜೋಪಾನ ಮಾಡ್ತಾಳೆ. ಕೊನೆಗೆ ಮಗು ಆದ ಮೇಲೆ ಆ ಮಗುವನ್ನು ತೊಡೆಯ ಮೇಲೆ ಹಾಕಿ ಮಲಗಿಸಿ ಹಾಲು ಕುಡಿಸುವಾಗ ಆ ಮಗು ಮಲಮೂತ್ರ ಸರ್ಜನೆ ಮಾಡುತ್ತದೆ. ಆವಾಗ ಆ ತಾಯಿಯಾದವಳು ಏನ್ ಮಾಡ್ತಾಳೆ? ತನ್ನ ತೊಡೆಯ ಚರ್ಮವನ್ನೇ ಕೊಯ್ದುಕೊಳ್ಳುವುದಕ್ಕೆ ಸಾಧ್ಯವೇ? ಅಥವಾ ಆ ಮಗುವನ್ನೇ ಸಾಯಿಸಿಬಿಡ್ತಾಳ? ಇಲ್ಲ, ನಾವು ಅವರಿಬ್ಬರನ್ನು ತುತ್ತು ಮಾಡಿ ಉಳಿಸಿ ಬೆಳೆಸೋಣ. ಮುಂದೆ ಅವರಿಗೆ ಬಿಟ್ಟಿದ್ದು ನಮ್ಮ ಮೇಲಿರೋ ಸಂಶಯ. ಶಬರಿ, ನೀನು ನಿಜವಾಗಲೂ ಧರ್ಮ ದೇವತೆ ಶಬರಿ, ಧರ್ಮ ದೇವತೆ. ಅಂತಹ ದೊಡ್ಡ ಹೊಗಳಿಕೆ ಮಾತು ನನಗೆ ಬೇಡ ಸ್ವಾಮಿ. ಶಬರಿ, ಈಗಿನ ಕಾಲದಲ್ಲಿ ಮಲತಾಯಿಯಾಗಿ ಮನೆಗೆ ಬಂದು ಮಕ್ಕಳನ್ನು ಪಿಶಾಚಂತೆ ಕಾಣುವ ಈ 21ನೇ ಶತಮಾನದ ಕಾಲದಲ್ಲಿ ನಿನ್ನ ಮೈದರ ಮೇಲೆ ಅದೆಷ್ಟು ನಿನಗೆ ಪ್ರೀತಿ, ಮಮತೆ, ಮಮಕಾರ. ನಿಜವಾಗಲೂ ನಿನ್ನ ಪ್ರೀತಿ ಅಮೋಘವಾದದ್ದು ಶಬರಿ, ಅಮೋಘವಾದದ್ದು. ನಿನ್ನ ಮೈದರನ ಮೇಲೆ ಅದೆಷ್ಟು ಪ್ರೀತಿ ಇಟ್ಟಿದೆ. ಒಂದು ಚಕ್ಕ ಮಳಗೋಸ್ಕರ ಈ ತರ ಮಾತನಾಡಿದೆ.
ನನ್ನ ತಮ್ಮಂದಿರು ಬುದ್ಧಿವಂತರು, ಮೇಲಾಗಿ ವಿದ್ಯಾವಂತರು ಶಬರಿ, ವಿದ್ಯಾವಂತರು. ಏಯ್, ಅವರಿಬ್ಬರು ಎಂದು ನಮಗೆ ಕೇಳು ಬಗೆಯವರೇ ಹುಚ್ಚಿ. ನೋಡಿ, ಯಾವಾಗಲೂ ಚಿಕ್ಕ ಮಕ್ಕಳ ಹಾಗೆ ಹುಡುಗಾಟ ಮಾಡೋದೇ ನಿಮ್ಮ ಸ್ವಭಾವ. ಬನ್ನಿ, ಮೊದಲು ಊಟ ಮಾಡಿರಂತೆ. ಏ ಶಬರಿ, ಬಾರ ಇಲ್ಲಿ. ಊಟ ಮಾಡುವ ಮುಂಚೆ ನನಗಾದ್ರೂ ಒಂದು ಸಿಹಿ ಚುಮ್ಮಣ್ಣ. ಏನ್ರಿ ಇದು ಇಷ್ಟೊತ್ತಿನಲ್ಲಿ ಈ ಹುಡುಗಾಟಕ? ಹ, ಶಬರಿ, ಹುಡುಗಾಟವಲ್ಲ ಶಬರಿ, ಹುಡುಗಾಟವಲ್ಲ. ಸತಿಪತಿಗಳಾದ ನಮ್ಮಿಬ್ಬರ ಪ್ರೇಮ ಸಲ್ಲಾಪದ ಚೆಲ್ಲಾಟ. ತುಂಬಾ ನಾಚಿಕೆ ಆಗುತ್ತೆ. ಏನೇ ಶಬರಿ, ನಾಚಿಕೆಗೊಳ್ಳಲು ನಾವೇನು ಹೊಸದಾಗಿ ಮದುವೆಯಾದ ಮದುಮಕ್ಕಳೇ? ಹೊರಗಡೆಯಲ್ಲಿ ಆ ನಿನ್ನ ಮಧುರವಾದ ಕಂಠದಿಂದ ಈ ನಿನ್ನ ನನ್ನ ಮನ ತುಂಬಿಸುವ ಒಂದು ಗಾಯನ.
Hi, sweetie. I love you. ಮಾತಿನ ಭರದಲ್ಲಿ ಪ್ರಸಾದ ಕೊಡೋದನ್ನ ಮರ್ತು ಬಿಟ್ಟಿದ್ದೇನೆ ನಿಮಗೆ. ಬನ್ನಿ ಮೊದಲು ದೇವರ ಪ್ರಸಾದ ಸ್ವೀಕಾರ ಮಾಡಿ. ಹಾ ಆಯ್ತು ಶಬರಿ. ಸ್ವಾಮಿ, ಏನಿದೆ ನಿಮ್ಮ ಕೈಗಳಿಗೆಲ್ಲ ರಕ್ತ? ಏನಾಗಿದೆ ಹೇಳಿ ಸ್ವಾಮಿ, ಏನಾಗಿದೆ ಹೇಳಿ. ಕಾಬರಿಯಾಗಬೇಡ ಶಬರಿ, ಕಾಬರಿಯಾಗಬೇಡ. ಇವೆಲ್ಲ ನಮ್ಮಂತ ಬಡ ರೈತರಿಗೆ ಆ ದೇವರ ಕೊಟ್ಟ ಬಹುಮಾನ ಶಬರಿ, ದೈವ ತಂದ ದುರಂತ. ಆ ರೀತಿ ಸುತ್ತಿ ಬಳಸಿ ಮಾತಾಡಿದ್ರೆ ನನಗೆ ಹೇಗೆ ಅರ್ಥವಾಗಬೇಕು? ಸ್ವಲ್ಪ ವಿಷಯವನ್ನು ತಿಳಿಸಿ ಹೇಳಿ. ಗಂಡನೇ ದೇವರೆಂದು ಪೂಜಿಸುತ್ತಿರುವ ಹೆಣ್ಣು ಬಾಲಿ ನೀನು. ನಿನ್ನ ಮುಂದೆ ನಿಜ ಸಂಗತಿ ಹೇಳದಿ ಇನ್ಯಾರ ಮುಂದೆ ಹೇಳಬೇಕು ಶಬರಿ, ಇನ್ಯಾರ ಮುಂದೆ ಹೇಳಬೇಕು? ನಮ್ಮ ಮೇಲಿನ ದ್ವೇಷಕ್ಕಾಗಿ ಆ ದೇಸಾಯಿಗೌಡ ತನ್ನ ಆಳುಗಳನ್ನು ಕಳಿಸಿ ಊರ ಮುಂದಿರೋ ನಮ್ಮ 2 ಎಕರೆ ಹತ್ತಿ ಬೆಳೆಯನ್ನು ಹುತ್ತಿ ನಾಶ ಮಾಡಿಬಿಟ್ಟ ಶಬರಿ, ಹುತ್ತಿ ನಾಶ ಮಾಡಿಬಿಟ್ಟ. ದೇವ್ರೇ, ನನಗೆ ಎಂತ ಪರೀಕ್ಷೆಯನ್ನು ತಂದು ಬಿಟ್ಟೆ ನೀನು. ನಾವು ಯಾವ ಅಪರಾಧ ಮಾಡಿದ್ದೇವೆ ಅಂತ ತಿಳಿದುಕೊಂಡು ನಮಗೆ ಈ ರೀತಿ ಕಷ್ಟವನ್ನು ಕೊಟ್ಟು ಬಿಟ್ಟಿರುವೆ ತಂದೆ. ಸುರಿಸಬೇಕು ಶಬರಿ ಈ ನಿನ್ನ ಕಣ್ಣೀರನ್ನು. ಈ ನಿನ್ನ ಕಣ್ಣೀರಿಗೆ ಸಣ್ಣನಾಗಿ ಬರಲಾರನು ಆ ನಿನ್ನ ದೇವರು. ಶ್ರೀಮಂತರ ಸುರಿಸುವ ಹಣರ ರಾಶಿಗೆ, ಶ್ರೀಮಂತರ ಸುರಿಸುವ ಹಣರ ರಾಶಿಗೆ ಸಣ್ಣನಾಗಿ ಬರುತ್ತಾನೆ ಆ ನಿನ್ನ ದೇವರು. ಆ ದೇಸಾಯಿ ಗೌಡ ನಮಗೆ ಮಾಡಿದ ಅನ್ಯಾಯಕ್ಕಾಗಿ ಆ ದೇವರನ್ನು ನಿಂದಿಸಿದರೆ ಫಲವೇನೇ ಇದೆ? ಸ್ವಲ್ಪ ಸಮಾಧಾನ ತಂದುಕೊಳ್ಳಿ ಸ್ವಾಮಿ, ಸಮಾಧಾನ ತಂದುಕೊಳ್ಳಿ. ಸಮಾಧಾನ ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ ಶಬರಿ, ಹೇಗೆ ಸಮಾಧಾನ ತೆಗೆದುಕೊಳ್ಳಲಿ? ಈ ಸಲ ಬರುವ ನಮ್ಮ ಹೊಲದ ಲಾಭದಿಂದ ನನ್ನ ತಮ್ಮ ಜಮದಗನಿಗೆ ಮದುವೆ ಮಾಡಬೇಕು. ಇನ್ನೊಬ್ಬ ಸಹೋದರ ಸಂಪತ್ತಿಗೆ ಒಳ್ಳೆಯ ನೌಕರಿ ಹಚ್ಚಬೇಕೆಂದು ಅಪಾರವಾದ ನಂಬಿಕೆ ಇಟ್ಟುಕೊಂಡ ಸತ್ಯವಂತ ಶಬರಿ ಇವನು. ಈ ಸತ್ಯವಂತನ ಕನಸು ನುಚ್ಚು ನೂರಾಗಿ ಹೋಯ್ತು ಶಬರಿ, ನುಚ್ಚು ನೂರಾಗಿ ಹೋಯ್ತು. ಇರ್ಲಿ ಬಿಡಿ, ಮೈತ್ನರು ಬರುವ ಸಮಯವಾಯ್ತು. ಬನ್ನಿ ಮೊದಲು ಊಟ ಮಾಡಿವ್ರಿ. ಶಬರಿ, ನನ್ನದೊಂದು ಮಾತು ನಡೆಸಿಕೊಡುವ ಶಬರಿ. ಒಂದೇಕೆ 100 ಕೇಳಿ ಸತ್ಯವಾಗಿ ನಡೆಸ್ಕೊಡ್ತೀನಿ. ಆ ದೇಸಾಯಿ ಗೌಡ ನಮ್ಮ ಹೊಲವನ್ನು ನಾಶ ಮಾಡಿದ್ದು ಮತ್ತು ನನ್ನ ಕೈಗಳನ್ನು ಗಾಯ ಮಾಡಿದನು ಪುಂಡ ಪರಶುರಾಮನ ನನ್ನ ಸಹೋದರಿಗೆ ತಿಳಿಸುವುದು ಶಬರಿ. ಮುಂದೆ ಕಾಲ ಬಂದಾಗ ತಿಳಿಸಿದರಾಯ್ತು. ಈ
ವಿಷಯವನ್ನು ಯಾವುದೇ ಕಾರಣಕ್ಕೋಸ್ಕರವಾದರೂ ನಾನು ನನ್ನ ಮೈದುನಿಗೆ ತಿಳಿಸುವುದಿಲ್ಲ. ಆಯ್ತೆ? ಅಣ್ಣ, ಅತ್ತಿಗೆ, ಏನಪ್ಪ ಸಂಪತ್, ಈಗ ಬಂದಿಯಾ? ಹೌದು ಅಣ್ಣ, ಇದೀಗ ತಾನೇ ಬಂದೆ. ಮೈದುನ, ಏನಪ್ಪ ನಿನ್ನ ಪರೀಕ್ಷೆ ಚೆನ್ನಾಗಿ ಬರೆದಿರ್ವಿಯಾ? ಚೆನ್ನಾಗಿ ಬರೆದಿದ್ದೇನೆ ಅತ್ತಿಗೆ, ರಿಸಲ್ಟ್ ಕೂಡ ಬಂದಿದೆ. ಸಂಪತ್, ಹಾಗಾದ್ರೆ ಈ ಸಲ ನಿನ್ನ ರಿಸಲ್ಟ್ ಏನಾಯ್ತು ತಮ್ಮ? ದೇವತಾ ಪುರುಷನಂತೆ ಈ ನನ್ನ ಅಣ್ಣ, ಧರ್ಮ ದೇವತೆ ಅಂತ ಈ ನನ್ನ ಅತ್ತಿಗೆ, ನಿಮ್ಮಿಬ್ಬರ ಆಶೀರ್ವಾದದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಧಾರವಾಡ ಯೂನಿವರ್ಸಿಟಿ ಕಾಲೇಜಿಗೆ ಪ್ರಥಮ ಸ್ಥಾನ ಪಡೆದು PCH ಮುಗಿಸಿ ಶಿಕ್ಷಕನಾಗೋ ಎಲ್ಲ ಅರ್ಹತೆಯನ್ನು ಪಡೆದು ಶಿವಪಾರ್ವತಿ ಅಂತಿರುವ ನಿಮ್ಮಿಬ್ಬರ ಮುಂದೆ ಬಂದು ನಿಂತಿರುವೆ ಅನ್ನ ಆಶೀರ್ವದಿಸು. ಇದ್ದೇಳು ಸಹೋದರ, ಇದ್ದೇಳು. ಬಡತನದ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಕುಬೇರನಾಗೋ ಕಾಲ ಬಂದಾಯ್ತಪ್ಪ, ಬಂದಾಯ್ತು. ಕುಬೇರನಾಗಬೇಕೆಂಬ ದುರಾಲೋಚನೆ ನನಗೆ ಇಲ್ಲ ಅಣ್ಣ. ಕೂಲಿ ಮಾಲಿ ಮಾಡಿ ಬದುಕುತ್ತಿರುವ ನೂರಾರು ಬಡವರ ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಿಕೊಟ್ಟರೆ ಅವರು ಕೊಡುವ ಆಶೀರ್ವಾದ ಹಾರೈಕೆನೇ ನನಗೆ ಶ್ರೀ ಸಂಪತ್ತು. ಆಶೀರ್ವದಿಸುವ ಅತ್ತಿಗೆ ನನಗೆ. ನೀನಾಡುವ ನುಡಿಯನ್ನು ಕೇಳಿ ನಿಜವಾಗ್ಲೂ ನಿನ್ನ ಮೈದನನ್ನಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಗಿ ಹೋಯ್ತಪ್ಪ. ಇರಲಿ ಅತ್ತಿಗೆ, ಅಣ್ಣನ ಮಕ್ಕಳ ಹಿಂದೇಕೋ ಕಂಡಿ ಕೆಂಪಾಗ ಕಾಣ್ತಾ ಇದೆ. ಏಕನ ಮೇಲೆ ಆರಾಮ ಇಲ್ಲವೇ? ಹಾಗೇನಿಲ್ಲ ಸಹೋದರ, ಬಿಸಿಲಲ್ಲಿ ತೋಟದಲ್ಲಿ ಕೆಲಸ ಮಾಡಿ ಈಗ ತಾನೇ ಮನೆಗೆ ಬಂದೆಪ್ಪ. ಅದಕ್ಕೆ ಸ್ವಲ್ಪ ಮುಖ ಕಪ್ಪಾಗಿದೆ ಅಷ್ಟೇ. ಹೀಗೋ ಹಾಗಾದರೆ ಸೇಡಿಗಾಗಿ ಸಿಡಿದೆದ್ದ ಜೀವನಾಗ ದಿಲ್ಲಿ ಹೊಕ್ಕ ಪುಣ್ಯ ಹುಳಿ ಕುರುಬ ಹಚ್ಚಿದ ಕುಂಕುಮ ಜಗಮೆಚ್ಚಿದ ಮಗ ಸೋಲಿಲ್ಲದ ಸಿಂಧೂರ ಲಕ್ಷ್ಮಣ ಸೇಡಿಟ್ಟ ಪುಂಡ ಚಿಮ್ಮದ ಮರಿ ಮರಳಿ ಮಿಂಚಿದ ಹುಲಿ ಕೆರಳಿದ ವೀರ ಕೇಸರಿ ಬಸವಕುಮಾರ್ ಸೃಷ್ಟಿಸುತ್ತಿರುವ ಈ 11ನೇ ಅವತಾರದ ಗಂಡು ಗೊಡಲಿಯ ಪುಂಡ ಚಿಮ್ಮದ ಸಿಡಿಲು ಮರಿ, ಗಂಡು ಗೊಡಲಿಯ ಪುಂಡ ಚಿಮ್ಮದ ಸಿಡಿಲು ಮರಿ ನಾದ ಅಂದ್ರೆ ಈ ನಾಟಕದ ನಾಯಕನಾದ ನನ್ನ ಜಮದಗ್ನಿಯಲ್ಲಿ ಅಗ್ನಿ, ಜಮದಗ್ನಿ. ಕೂಗಿದವರ ಕೂಗಿನಲ್ಲಿ ಕರೆದವರ ಕಣ್ಣು ಮುಂದೆ ಅನ್ನೋ ಹಾಗೆ ನನ್ನ ಮೈದನ ಜಮದಗ್ನಿ ಬಂದೇ ಬಿಟ್ಟ ನೋಡಿ. ಅಣ್ಣ, ಅತ್ತಿಗೆ. ಓ ಸಂಪತ್, ನೀನ್ ಯಾವಾಗ ಬಂದೆ? ಬಂದು ಕೆಲವೇ ಗಂಟೆ ಆಯ್ತಾನ. ಈಗ ಬಂದೇನಪ್ಪ? ಹೌದು ಅತ್ತಿಗೆ, ಈಗ ತಾನೇ ಬಂದೆ. ಸಹೋದರ ಜಮದಗ್ನಿ, ದುರ್ಗಾದೇವಿ ಜಾತ್ರೆ ನಿಮಿತ್ತವಾಗಿ ಹಮ್ಮಿಕೊಂಡಿರೋ ಜೋಡೆತ್ತಿನ ಚಕ್ಡಿ ರೇಸಿಗೆಂದು ಹೋದ ನಿನ್ನ ಕೆಲಸ ಏನಾಯ್ತು ಸಹೋದರ? ಅಣ್ಣ, ಹೋದ ಕೆಲಸ ಸಕ್ಸಸ್ ಮಾಡಿಕೊಳ್ಳದೆ ಹಿಂದಿರುಗಿ ಬರುವುದು ಈ ಜಮದಗ್ನಿಯ ಜಾಮಾನದಲ್ಲೇ ಬಂದಿಲ್ಲ, ಮುಂದೆ ಬರುವುದೂ ಇಲ್ಲ. ಅಂದ್ರೆ ಅಣ್ಣ, ಇಂದು ನೋಡುವ ದುರ್ಗಾದೇವಿ ಜಾತ್ರೆಯಲ್ಲಿ ಚಕ್ಡಿ ರೇಸಿನಲ್ಲಿ ಜಯಶೀಲನಾಗಿ ಬಂದಿರುವೆ. ಜಯಶಾಲಿಯಾಗಿ ಬರುವುದೇ ಸಂದೇಹವೇ ಬೇಡ ಸಹೋದರ, ಸಂದೇಹವೇ ಬೇಡ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ದುರ್ಗಾದೇವಿ ಜಾತ್ರೆ ನಿಮಿತ್ತ ಹಮ್ಮಿಕೊಂಡಿರುವ ಜೋಡೆತ್ತಿನ ಚಕ್ರ ರೇಸಿನ ಸ್ಪರ್ಧೆಯಲ್ಲಿ ನಾನು ಪ್ರೀತಿಯಿಂದ ಬೆಳೆಸಿದ ನನ್ನ 2 ಎತ್ತುಗಳು ಹತ್ತೂರ ಹಳ್ಳಿ
ಮನೆಯಲ್ಲಿ ಅರಸನೆನಿಸಿಕೊಂಡ್ರು ಆ ದೇಸಾಯಿ ಎತ್ತುವನ್ನು ಸಲ್ಲಿಸಿ ಪ್ರಥಮ ಸ್ಥಾನ ಪಡೆದುಕೊಂಡಿವೆ. ಅತ್ತಿಗೆ ಆಶೀರ್ವಾದ. ನೀನೊಬ್ಬ ಗೆಲುವಿನ ಸರ್ದಾರನಾಗಿ ಬಾಳ್ಬೇಕೆಂಬುದೇ ನನ್ನ ಆಸೆ. ಅತ್ತಿಗೆ ಆ ನಿಮ್ಮ ಆಶಾ ಗೋಪುರದ ಕನಸನ್ನ ನನಸಾಗಿ ಮಾಡುತ್ತಾನೆ ಈ ನಿಮ್ಮ ಮೈದುನ ಜಗನ್. ಒಂದು ವೇಳೆ ಆ ನಿಮ್ಮ ಕನಸಿಗೆ ಯಾವನಾದರೂ ಅಡ್ಡಿ ಬಂದರೆ ಅವರನ್ನು ಅಡ್ಡಡ್ಡಾಗಿ ಕಡಿದು ಕೈಲಾಸಕ್ಕೆ ಕಳಿಸಿಬಿಡುತ್ತಾನೆ ಈ ನಿಮ್ಮ ಮೈದುನ ಜಮದಗ್ನಿ. ಸೋದರ ಜಮದಗ್ನಿ, ಒಂದು ವೇಳೆ ಈ ನಮ್ಮ ಮನೆಯ ಕಡೆ ಕಣ್ಣು ಮಿಡಿಗಿಸಿ ಕೆಟ್ಟ ನುಡಿಗಳನ್ನಾಡಿದರೆ ಸಂಪತ್ ಯುದ್ಧಕ್ಕೆ ಸಿದ್ಧನಾಗಿದ್ರು ಈ ನನ್ನ ಜಮದಗ್ನಿಗೆ ಪ್ರಾಣದ ಭಯವಿಲ್ಲ. ಒಂದು ವೇಳೆ ಯಾವನಾದರೂ ನಮ್ಮ ಮನೆತನದ ಬಗ್ಗೆ ಕೆಟ್ಟದಾಗಿ ಮಾತನಾಡಿದರೆ ಅವನ ಎರಡೂ ಕೈಗಳನ್ನು ಕತ್ತರಿಸಿ ಕೈಲಾಸಕ್ಕೆ ಕಳಿಸಿಬಿಡುತ್ತೇನೆ. ಅವನ ಕಣ್ಣುಗಳನ್ನು ಕಿತ್ತು ನಾಯಿ ನರಿಗಳಿಗೆ ಹಾಕಿ ಬಿಡುತ್ತೇನೆ. ನಮ್ಮ ಮನೆತನದ ಬಗ್ಗೆ ಮಾತನಾಡುವ ಕುಣಿ ಯಾವುದೇ ಲೋಕದ ಶೂರನಾಗಿದ್ದರೂ ಕೂಡ ಆತನ ನಾಲಿಗೆ ಕಿತ್ತು ನಾಯಿ ನರಿಗಳಿಗೆ ಹಾಕಿ ಬಿಡುತ್ತೇನೆ. ಸಂಪತ್, ಈ ಜಗತ್ತಿನಲ್ಲಿ ನಾವೇ ಗಂಡುಗಳನ್ನು ಮೆರೆಯುತ್ತಿರುವ ಸ್ವತ್ತಿನ ಶ್ರೀಮಂತರ ಪಾಲಿಗೆ ಕರಿ ಕಾಳಿನ ಸರ್ಪ ನಾನಾಗದಿದ್ದರೆ ನನ್ನ ಹೆಸರು ಪೂರ್ಣ ಪುರುಷರ ಗಂಡ ಅಲ್ಲ. ಸೋದರ ಜಮದಗ್ನಿ, ಒಂದು ವೇಳೆ ಈ ನಂದ ಗೋಕುಲದಂತಿರುವ ನಮ್ಮ ಮನೆಯನ್ನು ಮುರಿದು ಮಸನ ಮಾಡಬೇಕೆಂದು ಪಣ ತೊಟ್ಟಿರುವ ಆ ದೇಸಾಯಿ ಗೌಡ ಎಲ್ಲಿ ನಮ್ಮ ಮನೆತನ ಹೊಡೆದು ಚಿತ್ರ ಮಾಡ್ತಾನೆ ಎಂದು ನನ್ನ ಮನ ಕರಗುತ್ತಿದೆ. ಅಣ್ಣ, ಆ ದೇಸಾಯಿ ಗೌಡನಿಗೆ ಹೆದರಿ ಕೊರಗಿ ಸಣ್ಣಾಗಿದ್ರು. ಜೋಡಿ ಹುಲಿಗಳಂತಿರುವ ಈ ನಿನ್ನ ತಮ್ಮಂದಿರಿಬ್ಬರು ಜೀವಂತವಾಗಿರುವವರೆಗೂ ನಿನ್ನ ಒಂದು ಕೂದಲಿಗೆ ಕೊಂಕಾಗದಂತೆ ಕಾಪಾಡಿಕೊಳ್ಳುತ್ತೇವೆ. ಬಂಡಾಯಿ ಎಬ್ಬಿಸ ಆ ದೇಸಾಯಿ ಗೌಡನ ಬುಡಕಡಿದು ಜಮದಗ್ನಿಯಾಗಿ ನಿಲ್ಲುವೆ ಈ ನನ್ನ ಸಮಾಜದಲ್ಲಿ. ಜಮದಗ್ನಿ, ದೇವರ ಆಟ ಬಲ್ಲವರು ಯಾರು? ಒಂದು ವೇಳೆ ಈ ನಮ್ಮ ಮನೆಯ ಮಹಾಲಕ್ಷ್ಮಿಯ ಸ್ವಾದುವೆಯಾದ ನನ್ನ ಅತ್ತಿಗೆಗೆ ಸ್ವಾದುವೆಯ ಸತ್ಯ ಪರೀಕ್ಷೆ ಆಗುವ ದುರ್ಘಟಿಕ ಸಮಯ ಬಂದರೆ ಏನು ಮಾತನಾಡುತ್ತಿರುವ ಸಂಪತ್? ಇವಳು ಅಂತಿಂತ ಅತ್ತಿಗೆ ಅಲ್ಲ. ಸಪ್ತ ಸಾಗರದಲ್ಲಿ ಸಾಗಿ ರೆಡ್ಡಿಯ ಕುಲದ ತೊಂದರೆಯನ್ನೇ ನಿವಾರಿಸಿದ ಹೇಮರೆಡ್ಡಿಯ ಮಲ್ಲವನ ಕುಲದವಳು. ಸತ್ತ ಗಂಡನನ್ನೇ ಮರಳಿ ಪಡೆದ ಸತಿ ಸಾವಿತ್ರಿಯ ಕುಲದವಳು. ಅಷ್ಟೇ ಏಕೆ, ತಾನು ಹೆತ್ತ ಮಗನನ್ನೇ ತುಂಡಾಗಿ ಕತ್ತರಿಸಿದರು ತನ್ನ ಶೀಲವನ್ನು ಕಾಪಾಡಿಕೊಂಡ ಕಡ್ಲಿ ಮಟ್ಟಿಯ ಕಾಶಿಬಾಯಿ ಕುಲದವಳು. ಸಹೋದರ, ಒಂದು ವೇಳೆ ನನ್ನ ಅತ್ತಿಗೆಗೆ ಸಾಧ್ವಿಯ ಪರೀಕ್ಷೆ ಮುಂದಾದರೆ ಸರ್ಪ ಸಾಗರದಲ್ಲಿ ಸಾಗಿ ಹುತ್ತದಲ್ಲಿ ಕೈ ಇಟ್ಟು ಬದುಕಿ ಒಂದೈದಾಗಿ ಬಂದು ಬಾಳುತ್ತಾಳೆ ಈ ನನ್ನ ಅತ್ತಿಗೆ. ಈ ನಿನ್ನ ಪ್ರತಿಯೊಂದು ಮಾತಿಗೂ ಯಾವ ಕಾಲಕ್ಕೂ ನಾನು ದ್ರೋಹ ಬಗೆಯುವುದಿಲ್ಲ. ಸಮಯವಾಗಿದೆ, ಬನ್ನಿ ಮೊದಲು ಊಟ ಮಾಡುವಿರಂತೆ. ಹಾ ಅತ್ತಿಗೆ, ಅಣ್ಣ, ಎಲ್ಲರೂ ಒಟ್ಟಿಗೆ ಸೇರಿದ ಸಂದರ್ಭದಲ್ಲಿ ನಾನು ಚಕ್ಕಡಿ ರೇಸ್ನಲ್ಲಿ ಗೆದ್ದು ಬಂದ ಬಹುಮಾನದ ಹಣವನ್ನು ನಿಮಗೆ ಕೊಡುವುದನ್ನೇ ಮರೆತು ಬಿಟ್ಟೆ. ಹಾ ಅಣ್ಣ, ತೆಗೆದುಕೊಳ್ಳಿ 10,000 ರೂಪಾಯಿ ಬಹುಮಾನವನ್ನು. ಸಹೋದರ, ನನ್ನ ಕೈಯಲ್ಲಿ ಬೇಡಪ್ಪ, ಬೇಡ. ಅಲ್ಲಿ ಆ ದುರ್ಗಾದೇವಿ ಮುಂದೆ ಇಟ್ಟು ಬಿಡು. ಯಾಕಣ್ಣ, ಈ ನಿನ್ನ ಸಹೋದರ ಗೆದ್ದು ಬಂದದ್ದು ನಿನಗೆ ಸಂತೋಷವಿಲ್ಲವೇ? ಸಂತೋಷವಿಲ್ಲ ಎಂದು
ಯಾವ ಮನಸ್ಸಿನಿಂದ ಹೇಳಲಪ್ಪ, ಯಾವ ಮನಸ್ಸಿನಿಂದ ಹೇಳಲಿ? ಸಂತೋಷವಿದೆ, ಆದರೆ ಎನ್ನುವ ನಿಟ್ಟುಸಿರಿನ ಮಾತೇಕನ್ನ ತೆಗೆದುಕೋ ಅಣ್ಣ ತಂದ ಜಮದಗ್ನಿ ಬಹುಮಾನವನ್ನು ನನ್ನ ಕೈಯಲ್ಲಿ ಬೇಡಪ್ಪ. ಯಾವ ಕೈಯಿಂದ ತೆಗೆದುಕೊಳ್ಳಲಪ್ಪ, ಯಾವ ಕೈಯಿಂದ ತೆಗೆದುಕೊಳ್ಳಲಿ? ಅಣ್ಣ ಏಕಣ್ಣ, ತಗೋ ಅಣ್ಣ ಜಮದಗ್ನಿ ತಂದ ಬಹುಮಾನವನ್ನು. ಸಂಪತ್, ಇಂದು ನಾನು ಹೊಲದಲ್ಲಿ ಕೆಲಸ ಮಾಡುತ್ತಿರಬೇಕಾದರೆ ಆ ದೇಸಾಯಿಗೌಡ ಏನಾಯಿತು ಹೇಳಣ್ಣ? ಆ ದೇಸಾಯಿಗೌಡ ಬಂದು ನಿನ್ನ ಶಿರ ಕಡಿಯುತ್ತೇನೆಂದು ಬೊಗಳಿದ್ದಾನೆ, ನಿನ್ನ ರಕ್ತ ಕುಡಿಯುತ್ತೇನೆಂದು ಬೊಗಳಿದ್ದಾನೆ. ಏನಾಯಿತು ಹೇಳಣ್ಣ? ಏನಾಯ್ತು ಹೇಳು? ಹೇಳೋಣ, ಹೇಳು, ಏನಾಯ್ತೆಂದು ಬೇಗನೆ ಹೇಳು. ಅಣ್ಣ ದಯವಿಟ್ಟು ಮೌನವಾಗಿ ನಿಲ್ಲಬೇಡಣ, ಏನಾಯ್ತೆಂದು ಹೇಳು. ಅತ್ತಿಗೆ ನೀವಾದ್ರೂ ನಿಜ ಹೇಳಿ, ಅತ್ತಿಗೆ ನೀವಾದ್ರೂ ನಿಜ ಹೇಳಿ. ಅದು ಅದು ಶಬರಿ, ನುಡಿಯದಿರು ನಿಜ ಸಂಗತಿಯನ್ನು ನನ್ನ ತಮ್ಮರ ಮುಂದೆ. ಅತ್ತಿಗೆ ನೀವಾದ್ರೂ ನಿಜ ಹೇಳಿ, ಇಲ್ಲದಿದ್ದರೆ ನೀವು ದಿನಾಲು ಪೂಜಿಸುತ್ತಿರುವ ಆ ದುರ್ಗಾದೇವಿಯ ಮೇಲೆ ಆಣೆಯಾದಿತ್ತು. ನಿನ್ನೆ ಆಗ ದೇಸಾಯಿಗೌಡ ನಮ್ಮ ಹೊಲಕ್ಕೆ ಬಂದು ನಮ್ಮ ಹತ್ತಿ ಬೆಳೆಯನ್ನು ಆ ಜೆಸಿಬಿಯಿಂದ ಹರಿಗಿ ನಾಶಗೊಳಿಸ್ಬಿಟ್ಟಪ್ಪ. ಅಷ್ಟೇ ಅಲ್ಲಪ್ಪ, ಅದನ್ನು ತಡೆಯೋದಕ್ಕೆ ಹೋಗಿದ್ದಕ್ಕೆ ನಿಮ್ಮ ಅಣ್ಣನಿಗೆ ತನ್ನ ಟ್ರ್ಯಾಕ್ಟರ್ ಸೈಲೆನ್ಸರ್ ಪೈಪಿಗೆ ತನ್ನ ಕೈಗಳನ್ನು ಹಚ್ಚಿ ಅವ್ರ ಕೈಗಳನ್ನು ಸುಟ್ಟು ಹಾಕಿ ಕಳಿಸಿದಿನಪ್ಪ. ಪಾಪಿ ಚಾಂಡಾಲ. ಲೇ ಮಗನೇ ದೇಸಾಯಿಗೌಡ, ನಾನಿಲ್ಲದ ಸಮಯ ಸಾಧಿಸಿ ನಮ್ಮನ್ನ ಕಬ್ಬಿನ ಬೆಳೆ ಹರಿಗೆ ನಾಶ ಮಾಡಿ ನಮ್ಮ ಅಣ್ಣನ ಕೈ ಸುಟ್ಟು ಹೋಗಿರುವ ಯಾವ ಮಗನೇ? ಅಣ್ಣ ಈಗಲೇ ಹೋಗಿ ಆ ದೇಸಾಯಿಗೌಡನ ರುಂಡ ಕಡಿದು ರಕ್ತ ಸಾಗರದಲ್ಲಿ ತೇಲಿಸಿಬಿಟ್ಟು ಬರುತ್ತೇನೆ. ನಿಲ್ಲು ಸಹೋದರ, ನಿಲ್ಲು. ಮುಂದೆ ಸಮಯ ಬಂದಾಗ ನೋಡಿಕೊಂಡರಾಯ್ತು. ಸ್ವಲ್ಪ ಸಮಾಧಾನ ತೆಗೆದುಕೊರಪ್ಪ, ಸಮಾಧಾನ ತೆಗೆದುಕೋ. ಹೇಗೆ ಸಮಾಧಾನ ಮಾಡಿಕೊಳ್ಳಲು? ಹೇಗೆ ಸಮಾಧಾನ ಮಾಡಿಕೊಳ್ಳಲಿ? ಆ ದೇಸಾಯಿಗೌಡನ ದರ್ಪಾಡಿಗಿಸಿ ಆ ದೇಸಾಯಿಗೌಡನ ದರ್ಪವನ್ನು ದಫನ ಮಾಡಿ ಆವಾಗ ನನ್ನ ಹೊಟ್ಟೆಯಲ್ಲಿ ಇತ್ತಿರುವ ಸೇಡಿನ ಜ್ವಾಲೆಯನ್ನ ಸಮಾಧಾನ ಮಾಡಿಕೊಳ್ಳುವೆ. ಬಿಟ್ಟು ಬಿಡೋಣ, ನನ್ನ ತಡೆಯಬೇಡ. ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ಸೇಡು ಬಾಳಿಗೊಂದು ಕೇಡು. ಸ್ವಲ್ಪ ಶಾಂತಿಯಿಂದ ತಂದುಕೋ, ನನಗೆ ಯಾಕೋ ತುಂಬಾ ಭಯವಾಗ್ತಾ ಇದೆ. ಅತ್ತಿಗೆ ಏಕೆ ಭಯ ಪಡುತ್ತಿರುವೆ? ಹೆಣ್ಣು ಕುಡಿ ಹಾಲು ಕುಡಿದು ವೀರ ಸಂಗೊಳ್ಳಿ ರಾಯನಂತ ಈ ನಿಮ್ಮ ಮೈದುನ ಜಮದಗ್ನಿ ಇರುವಾಗ ಭಯಪಡುತ್ತಿರುವಿರೆ. ಭಯದ ಭೀತಿಯನ್ನು ಹರಿದು ಹಾಕಿ ಆ ದೇಸಾಯಿಗೌಡನ ಬುಡ ಕಡಿದು ಇದೇ ಪ್ರಚಂಡ ಬಡಿನ ಆತರ ಉಂಡವನ್ನು ಕಡಿದು ಹಾಕಿ ಜಮದಗ್ನಿ ಆಗಿ ಬರುತ್ತೇನೆ ಈ ಸಮಾಜದಲ್ಲಿ. ಸಹೋದರ ಜಮದಗ್ನಿ, ಆ ದೇಸಾಯಿಗೌಡನೊಬ್ಬ ಸಾಕಷ್ಟು ಹಣವಿದ್ದವನಪ್ಪ, ಹಣವಿದ್ದವನು. ಮೇಲಾಗಿ ಈ ಊರಿನಲ್ಲಿ ಮಿಕ್ಕಿದವನು ಬಡವರಾದ ನಮಗೆ ಅವನು ಎದುರು ಹಾಕಿಕೊಳ್ಳೋದು ಸರಿಯಲ್ಲಪ್ಪ. ಸುಮ್ಮನಿದ್ದು ಬಿಡು. ಯಾಕಣ್ಣ ಈ ನಿನ್ನ ತಮ್ಮನ ಮೇಲೆ ಇನ್ನೂ ಅನುಮಾನವೇ? ಆ ದೇಸಾಯಿಗೌಡ ಶ್ರೀಮಂತನಾದರೆ ಅವನನ್ನು ಹರಿದು ಹದ್ದಿಗೆ ಹಾಕುವಷ್ಟು ಶಕ್ತಿ ಈ ನಿನ್ನ ತಮ್ಮನ ತೋಳಿನಲ್ಲಿದೇನಾ? ಈ ನನ್ನ ತಮ್ಮನ ತೋಳಿ. ಅವನು ದುಷ್ಟನಾದರೆ ನಾನು ದುಷ್ಟರ ಸಂಹಾರಕ, ಶ್ರೇಷ್ಠರ ಪರಿಪಾಲಕ, ಕಿರಾತನ ನಾಯಿ ಹಿಡಿದ ತರುವೆ ಆ ದೇಸಾಯಿಗೌಡನ ಕೊಬ್ಬಿದ ದೇಹವನ್ನ. ನನ್ನ ಮಾತನ್ನು ಮೀರಿ ನಿನ್ನ ಛಲವನ್ನು ಸಾಧಿಸಿದಾದ್ರೆ ನಿನಗೆ ನಿನ್ನ ಅತ್ತಿಗೆ ಆಣೆಯಾಗಿದೆ. ಅತ್ತಿಗೆ ಕರುಣೆ ಎಂಬ ಕರುಣಿಗೆ ಸುತ್ತಿ ಹಾಕಿ ಹೇಡಿಯನ್ನಾಗಿ ಮಾಡಬೇಡತ್ತಿಗೆ ಈ ನಿಮ್ಮ ಮೈದುನ ನಾನು.
ಸಹೋದರ ಜಮದಗ್ನಿ ಮತ್ತು ಸಂಪತ್ತು ಇಂದಿಗೆ ನಿಮ್ಮ ಅಣ್ಣ ಅತ್ತಿಗೆ ಮದುವೆ ಆಗಿ 8 ವರ್ಷಗಳ ತಿಥಿ 9ನೇ ವರ್ಷಕ್ಕೆ ಕಾಲಿಡ್ತಾ ಇದೆಯಪ್ಪ. ನಿಮ್ಮ ಅತ್ತಿಗೆ ಸಿಹಿಯಾದ ಅಡಿಗೆಯನ್ನು ಮಾಡಿದಳೆ. ನಡೀರಿ ಎಲ್ಲರೂ ಸೇರಿ ಊಟವನ್ನು ಮಾಡೋಣ. ಅಣ್ಣ ಅತ್ತಿಗೆ ನಿಮ್ಮಿಬ್ಬರ ಮದುವೆ ಆಗಿ 8ನೇ ವರ್ಷ ಮುಗಿದು 9ನೇ ವರ್ಷಕ್ಕೆ ಕಾಲಿಡುತ್ತಿದ್ದೀರಿ. ಈ ಶುಭ ಸಂತೋಷದ ದಿನವನ್ನು ನಾವು ಎಲ್ಲರೂ ಸಂತೋಷದಿಂದ ಹಾಡಿ ಕುಣಿಯೋಣ ಬನ್ನಿ. ಅತ್ತಿಗೆ ಎಲ್ಲರೂ ಸೇರಿದ ಈ ಶುಭ ಸಂದರ್ಭದಲ್ಲಿ ಒಂದು ಖುಷಿಯಾದ ಹಾಡನ್ನಾದರೂ ಹಾಡಬಾರದೆ? ಬೆಳಗುತ್ತಿದೆ ಇಂದು ನನ್ನ ದೀಪ, ಮೊದಲು ಎಲ್ಲರೂ ಸೇರಿ ಊಟ ಮಾಡೋಣ.